ಎಲ್ಲರಿಗೂ ಕೂಡ ನಮಸ್ಕಾರ. ಇಂದಿನ ದಿನ 6ನೇ ಮೇ 2025. ಈಗಾಗಲೇ ಕೇಂದ್ರ ಸಚಿವಾಲಯದಿಂದ ಒಂದು ಮಾಹಿತಿ ಬಂದಿದೆ. ಏನು ಅಂತ ಹೇಳಿದರೆ, ಮೇ 7ನೇ ತಾರೀಕಿನಂದು ಯುದ್ಧದ ಒಂದು ಅಣಕು ಪ್ರದರ್ಶನ ನಡೀಲಿಕ್ಕಿದೆ ಅಂತ ಹೇಳಿ, ಮಾಕ್ ಡ್ರಿಲ್ ಅಂತ ಹೇಳುವಂಥದ್ದು ಇಡೀ ರಾಷ್ಟ್ರಾದ್ಯಂತ ನಡೆಯಲಿದೆ ಅಂತ ಹೇಳುವಂತಹ ಒಂದು ಮಾಹಿತಿ ಹೊರಬಿದ್ದಿದೆ. ಇನ್ನು ಎಲ್ಲ ರಾಜ್ಯಗಳಿಗೂ ಕೂಡ ಕೇಂದ್ರ ಗೃಹ ಸಚಿವಾಲಯ ಈ ಒಂದು ಸೂಚನೆ ಅಥವಾ ಹೈ ಅಲರ್ಟ್ ಅನ್ನು ನೀಡಿದೆ ಅಂತಲೇ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಸೇಫ್ಟಿ ಸೈರನ್ ಮೊಳಗಿಸುವಂತಹ ಒಂದು ನಿರ್ದೇಶನವನ್ನು ನೀಡಲಾಗಿದೆ. ಇನ್ನು 54 ವರ್ಷಗಳ ಹಿಂದೆ ಅಂತ ಹೇಳಿದ್ರೆ 1971ರಲ್ಲಿ ಏನು 3ನೇ ಇಂಡೋ ಪಾಕ್ ಯುದ್ಧ ಏನು ನಡೆದಿತ್ತು ಬಾಂಗ್ಲಾ ವಿಮೋಚನೆಗೋಸ್ಕರ, ಆ ಒಂದು ಸಂದರ್ಭದಲ್ಲಿ ಇಂತಹ ಯುದ್ಧದ ಅಣುಕು ಪ್ರದರ್ಶನಗೊಂಡಿರುವಂಥದ್ದು ಇತಿಹಾಸದಲ್ಲಿ ಇದೆ ಅಂತ ಹೇಳ್ಬೋದು. 54 ವರ್ಷಗಳ ನಂತರ ಈ ಒಂದು ಯುದ್ಧ ಅಣುಕು ಪ್ರದರ್ಶನ ನಡೆಯುವಂಥದ್ದು. ಇನ್ನು 1999ರಲ್ಲಿ ನಡೆದಿರುವಂತಹ ಕಾರ್ಗಿಲ್ ಯುದ್ಧದ ಸಮಯದಲ್ಲೂ ಕೂಡ ಈ ರೀತಿಯ ಯಾವುದೇ ಅಣಕು ಯುದ್ಧ ಪ್ರದರ್ಶನವನ್ನು ನೀಡಲಾಗಿರಲಿಲ್ಲ. ಇದು 1971ರ ಯುದ್ಧದ ನಂತರ 54 ವರ್ಷಗಳ ಬಳಿಕ ನಡೆಯುವಂತಹ ಒಂದು ಯುದ್ಧದ ಅಣಕು ಕವಾಯತು ಅಂತ ಹೇಳ್ಬೋದು. ಇನ್ನು ಕಳೆದ ಭಾನುವಾರದಂದು ಪಂಜಾಬ್ನ ಫಿರೋಜ್ಪುರ ಎಂಬಲ್ಲಿ ಏನು ಮಾಕ್ ಡ್ರಿಲ್ ಅನ್ನ ಏನು ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ಮಾಕ್ ಡ್ರಿಲ್ ನಡೀಬೇಕು ಅಂತ ಹೇಳಿದ್ದಾರೆ. ಇನ್ನು 244 ಜಿಲ್ಲೆಗಳಲ್ಲಿ ಏನಿದೆ ವಿದ್ಯುತ್ ದೀಪಗಳನ್ನ ಈ ಒಂದು ಸಂದರ್ಭದಲ್ಲಿ ಬಂದ್ ಮಾಡಲಾಗ್ತದೆ ಅಂತ ಹೇಳುವಂತಹ ಮಾಹಿತಿ ಕೂಡ ದೊರಕಿರುವಂಥದ್ದು ಇದೆ. ಈ ಒಂದು ಅಣಕು ಯುದ್ಧ ಪ್ರದರ್ಶನದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಯುದ್ಧದ ವೇಳೆ ಜನರನ್ನು ನಾವು ಹೇಗೆ ರಕ್ಷಿಸಬೇಕು, ಅಪಾಯದ ಸ್ಥಳಗಳಿಂದ ಜನರನ್ನು ನಾವು ಯಾವ ರೀತಿ ಪಾರ್ ಮಾಡಬಹುದು, ಅದೇ ರೀತಿ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬಹುದು, ಜೊತೆಗೆ ಇನ್ನು ನಮ್ಮ ಸರ್ಕಾರ ಯಾವ ರೀತಿ ಇದಕ್ಕೆ ತಯಾರಾಗಿದೆ ಎನ್ನುವುದಕ್ಕೆ ಒಂದು ರಿಹರ್ಸಲ್ ರೀತಿಯಲ್ಲಿ ನಡೆಯುವಂತಹ ಒಂದು ಪ್ರದರ್ಶನ ಅಂತಾನೆ ಹೇಳ್ಬಹುದು. ಏನು ನಾಳೆಯ ಸಂದರ್ಭದಲ್ಲಿ ಒಂದು ಕಾಲ್ಪನಿಕ ತುರ್ತು ಪರಿಸ್ಥಿತಿಯನ್ನ ಸೃಷ್ಟಿಸಿ ಯಾವ ರೀತಿ ನಾವು ಯುದ್ಧ ಬಂದಾಗ ಅಥವಾ ಯಾವ ರೀತಿ ಒಂದು ಸಂಕಷ್ಟ ಬಂದಾಗ ಯಾವ ರೀತಿ ನಾವು ಅದಕ್ಕೆ ಪರಿಹಾರವನ್ನು ಹುಡ್ಕೊಳ್ಬೇಕು, ಯಾವ ರೀತಿ ನಾವು ಫೈಟ್ ಮಾಡಬೇಕು ಹೇಳುವಂಥದ್ದನ್ನು ಈ ಒಂದು ಅಣುಕು ಪ್ರದರ್ಶನದಲ್ಲಿ ತೋರಿಸಲಾಗ್ತದೆ. ಎಲ್ಲ ರಾಜ್ಯಗಳ ಒಟ್ಟು 244 ಜಿಲ್ಲೆಗಳಲ್ಲಿ ಈ ಒಂದು ಅಣುಕು ಯುದ್ಧ ಪ್ರದರ್ಶನವನ್ನು ಮಾಡಲಾಗ್ತದೆ. ಜೊತೆಗೆ ಕರ್ನಾಟಕ ರಾಜ್ಯದ ಒಟ್ಟು 3 ಕಡೆಗಳಲ್ಲಿ, ಅದು ಬೆಂಗಳೂರು ನಗರ, ಮಲ್ಲೇಶ್ವರ ಹಾಗೂ ರಾಯಚೂರಿನಲ್ಲಿ ಈ ಒಂದು ಅಣುಕು ಪ್ರದರ್ಶನ ನಡೆಯಲಿಕ್ಕಿದೆ ಅಂತಲೇ ಹೇಳ್ಬೋದು.